ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಸೀಕ್ವೆನ್ಸ್ ಮೇಲೆ ಸಮ್ ಕ್ವಶನ್ಗಳನ್ನ ನೋಡೋಣ. ಹಾಗೆ ನಿಮಗೆ ಚಾಪ್ಟರ್ ವೈಸ್ ಕ್ಲಾಸ್ಗಳು ಬೇಕಾದರೆ ನಿಮಗೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ಪ್ರತಿಯೊಂದು ಚಾಪ್ಟರ್ ಇದರಲ್ಲಿ ಕವರ್ ಮಾಡಲಾಗ್ತದೆ. ಸೊ ಈಗಾಗಲೇ ಸುಮಾರು 40ಕ್ಕಿಂತ ಹೆಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗಿದೆ. ಸೊ ಈ ಒಂದು ವಿಡಿಯೋನೈತಿ ಫ್ರೀ ಆಗಿರ್ತದೆ, ನೀವು ಇವುಗಳನ್ನ ನೋಡ್ಬೋದಾಗಿರ್ತದೆ. ಸೊ ಬನ್ನಿ ಹಾಗಿದ್ರೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್: in an arithmetic progression, if 9 is a fifth term, minus 26 is a 12th term, then minus 6 is which term? ಸೊ ಇಲ್ಲಿ 5ನೇ ಟರ್ಮ 9 ಆಗಿರ್ತದೆ, 12ನೇ ಟರ್ಮ ಮೈನಸ್ 26 ಆಗಿರ್ತದೆ. ಹಾಗಾದರೆ ಆರನೇ ಮೈನಸ್ 6 ಅನ್ನೋದು ಎಷ್ಟನೇ ಟರ್ಮ್ ಆಗಿರ್ತದೆ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗದ. ಸೊ ಇಲ್ಲಿ ನಮ್ಗೆ ಇದನ್ನು ಯಾವ ರೀತಿ ಬರ್ಕೋಬೋದಂದ್ರೆ, ಇಲ್ಲಿ ಫಿಫ್ತ್ ಟರ್ಮ್ ಈಕ್ವಲ್ ಟು 9 ಅದ, 12th ಟರ್ಮ್ ಈಕ್ವಲ್ ಟು ಮೈನಸ್ 26 ಅದ. ಸೊ ಈ ಫಿಫ್ತ್ ಟರ್ಮನ್ನು ಯಾವ ರೀತಿ ಬರಿಬೋದಂದ್ರೆ, ಎ ಪ್ಲಸ್ 4d ಈಕ್ವಲ್ ಟು 9. ಈ 12th ಟರ್ಮನ್ನು ಇದನ್ನು ಎ ಪ್ಲಸ್ 11d ಈಕ್ವಲ್ ಟು ಮೈನಸ್ 26 ಬರಿಬೋದು. ಸೊ ಇಲ್ಲಿ ನಾವು ಇವೆರಡು ಇಕ್ವೇಷನ್ಗಳನ್ನ ಇಲ್ಲಿ ಮೈನಸ್ ಮಾಡಿದಾಗ, ಸೊ ಪ್ಲಸ್ ಎ ಮೈನಸ್ ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 11 ಒಳಗೆ 4 ಹೋದರೆ ಇಲ್ಲಿ ನಮ್ಗೆ ಮೈನಸ್ 7d ಉಳಿತದೆ. ನೆಕ್ಸ್ಟ್ ಈ ಮೈನಸ್ ಕೂಡಿ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 26 ಪ್ಲಸ್ 9 ಎಷ್ಟಾಗುತ್ತೆ? 35 ಆಗುತ್ತೆ ಇಲ್ಲಿ. ಸೊ ಇಲ್ಲಿ ಡಿ ಈಕ್ವಲ್ ಟು ಇಲ್ಲಿ ನಮಗೆ ಮೈನಸ್ 5 ಸಿಗ್ತದೆ. ಸೊ ಇಲ್ಲಿ 7 ಒಂದಲೇ ಆಗುತ್ತೆ, ಇದು 7 5ಲೇ ಆಗುತ್ತೆ. ಈ ಮೈನಸ್ ಇದ್ದಿದ್ದ ಈ ಕಡೆ ಬಂದರೆ ಡಿ ಈಕ್ವಲ್ ಟು ನಮಗೆ 5 ಸಿಕ್ತು. ಸೊ ಈ ಡಿ ಬೆಲೆಯನ್ನು ಈ ಇಕ್ವೇಷನ್ ಒಳಗೆ ಹಾಕಿದಾಗ ನಮಗೆ ಎ ಪ್ಲಸ್ 4d ಈಕ್ವಲ್ ಟು 9 ಅದ. ಸೊ ಇಲ್ಲಿ ಎ ಪ್ಲಸ್ 4d ಅಂದರೆ ಮೈನಸ್ 5 ಈಕ್ವಲ್ ಟು 9. ಇಲ್ಲಿ ಎ ಈಕ್ವಲ್ ಟು 4 5 20 ಮೈನಸ್ 20 ಆಗುತ್ತೆ. ಮೈನಸ್ 20 ಈ ಕಡೆ ಹೋದ್ರೆ ಪ್ಲಸ್ 20 ಆಗುತ್ತೆ. ಸೊ ಪ್ಲಸ್ 20 ಪ್ಲಸ್ 9 ಅಂದರೆ 29 ಇಲ್ಲಿ ಆಗುತ್ತೆ. ಎ ಈಕ್ವಲ್ ಟು 29 ಬತ್ತು, ಡಿ ಈಕ್ವಲ್ ಟು ಮೈನಸ್ 5 ಬತ್ತು. ಬಟ್ ನಮ್ಗೆ ಇಲ್ಲಿ 6ನೇ ಟರ್ಮನ್ನು ಇಲ್ಲಿ ನಾವು ಮೈನಸ್ 6 ಎಷ್ಟನೇ ಟರ್ಮ್ ಅಂತ ಇಲ್ಲಿ ಕೇಳಿದಾರು. ಸೊ ಎನ್ನನ್ನು ನಾವು ಕಂಡುಹಿಡಬೇಕು. ನಮ್ಗೆ ಎ ಗೊತ್ತದ, ಡಿ ಗೊತ್ತದ, ಹಾಗೆ ಇಲ್ಲಿ ಮೈನಸ್ 6 ಅಂದರೆ ಇದೆ ಎ ಅನ್ನು ಅಂದರೆ ಲಾಸ್ಟ್ ಟರ್ಮ್ ಅಂತ ತಿಳ್ಕೊಬೋದು. ಸೊ ಇಲ್ಲಿ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಎನ್ ಅಂದರೆ ಇಲ್ಲಿ 6 ಬಂದದ, ಎ ಅಂದರೆ 29 ಪ್ಲಸ್ ಎನ್ ಮೈನಸ್ 1, ಡಿ ಅಂದರೆ ಮೈನಸ್ 5. ಸೊ ಇಲ್ಲಿ ಮೈನಸ್ 6 ಇದ್ದಿದೆ, ಈ 29 ಇದ್ದಿದ್ದು ಈ ಕಡೆ ಹೋತಂದ್ರೆ ಇದು ಮೈನಸ್ ಆಗುತ್ತೆ, ಇದು ಮೈನಸ್ 35 ಆಗುತ್ತೆ. ಇಲ್ಲಿ ಮೈನಸ್ 5n ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ, ಪ್ಲಸ್ 5 ಆಗುತ್ತೆ. ಸೊ ಈ ಪ್ಲಸ್ 5 ಈ ಕಡೆ ಹೋತಂದ್ರೆ ಮೈನಸ್ ಆಗುತ್ತೆ, ಮೈನಸ್ 40 ಇದಾಗುತ್ತೆ ಈಕ್ವಲ್ ಟು ಇಲ್ಲಿ ಮೈನಸ್ 5n ಉಳಿದಿದೆ. ಸೊ ಈ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 5 ಒಂದಲೇ 5 8ಲೇ. ಸೊ ಇಲ್ಲಿ ಎನ್ ಈಕ್ವಲ್ ಟು 8 ಅಂತ ಇಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್: ದ ಫಸ್ಟ್ ಆ್ಯಂಡ್ ಲಾಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ 25 and minus 52 respectively. What is the sum of the series if it has a 12 terms? ಸೊ ಇಲ್ಲಿ ಫಸ್ಟ್ ಟರ್ಮ್ ಇಲ್ಲಿ ಎ ಈಕ್ವಲ್ ಟು 25 ಅದ, ಲಾಸ್ಟ್ ಟರ್ಮ್ ಮೈನಸ್ 52 ಅದ. ಸೊ ಇಲ್ಲಿ ನಾವು 12 ಟರ್ಮನ್ನು ಕಂಡುಹಿಡಬೇಕು. ಎನ್ ಈಕ್ವಲ್ ಟು 12 ಆಗುತ್ತೆ. ಇವುಗಳ ಸಮ್ಮನ್ನು ಕಂಡುಹಿಡಬೇಕು. ಸಮ್ ಅಂದಾಗ ಎಸ್ ಎನ್ ಈಕ್ವಲ್ ಟು n/2 ಇಂಟು ಎ ಪ್ಲಸ್ ಎಲ್ ಅಂತ ಇಲ್ಲಿ ಆಗುತ್ತೆ.
ಸೊ ಅಥವಾ ಇನ್ನೊಂದು ಫಾರ್ಮುಲಾ ಬರ್ತದೆ ಎಸ್ ಎನ್ ಈಕ್ವಲ್ ಟು ಎನ್ ಬೈ ಟು ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ಲಾಸ್ಟ್ ಟರ್ಮ್ ಇದ್ದಾಗ ಈ ಫಾರ್ಮುಲಾ ಹಚ್ಚೋದು, ಮತ್ತು ಇಲ್ಲಿ ನಮ್ಗೆ ಕಾಮನ್ ಡಿಫ್ರೆನ್ಸ್ ಕೊಟ್ಟಾಗ ಈ ಫಾರ್ಮುಲಾ ಹಚ್ಚೋದು. ಸೊ ಇಲ್ಲಿ ನಮ್ಗೆ ಲಾಸ್ಟ್ ಟರ್ಮನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಸ್ ಎನ್ ಈಕ್ವಲ್ ಟು ಎನ್ ಅಂದರೆ ನಮಗಿಲ್ಲಿ 12 ಅದ, 12/2. ನೆಕ್ಸ್ಟ್ ಎ ಅಂದ್ರೆ 25 ಅದ, ಎಲ್ ಅಂದ್ರೆ -52 ಅದ. ಸೊ ಇಲ್ಲಿ 2 1 2 6 ಇಲ್ಲಿ 52 ಒಳಗೆ 25 ಹೋದ್ರೆ -27 ಆಗುತ್ತೆ. ಸೊ ಇಲ್ಲಿ 27 6 -162 ಇಲ್ಲಿ ಆನ್ಸರ್ ಆಗುತ್ತೆ. ಸೊ ಎಸ್ ಎನ್ ಈಕ್ವಲ್ ಟು -162 ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಏತ್ ಟರ್ಮ್ ಇನ್ ದ ಫಾಲೋವಿಂಗ್ ಸೀಕ್ವೆನ್ಸ್ ಹೂಸ್ nth ಟರ್ಮ್ ಇಸ್ an ಈಕ್ವಲ್ ಟು n²/2n. ಸೊ ಇಲ್ಲಿ n ಈಕ್ವಲ್ ಟು 8 ಅದ. ಸೊ ಇದನ್ನು ಇದ್ರಾಗ ಹಾಕಿದಾಗ ನಾವು 8 ಈಕ್ವಲ್ ಟು 8² ಡಿವೈಡೆಡ್ ಬೈ 2n ಅಂದರೆ ಇಲ್ಲಿ 2/8 ಆಗುತ್ತೆ. ಸೊ 8 ಸ್ಕ್ವೇರ್ 64, 8/8 ಅಂದಾಗ ನಮ್ಗೆ ಆನ್ಸರ್ ಎಷ್ಟಾಗುತ್ತೆ 256 ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, 26th ಟರ್ಮ್ ಆಫ್ ದ ಎ ಪಿ 13 11 9 7 5 ಡ್ಯಾಶ್ ಇಂದ ಅಂದರು. ಸೊ ಇಲ್ಲಿ 26ನೇ ಟರ್ಮನ್ನು ನಾವು ಕಂಡುಹಿಡಬೇಕು. ನಮಗೆ ಎ ಈಕ್ವಲ್ ಟು 13, ಕಾಮನ್ ಡಿಫ್ರೆನ್ಸ್ ಡಿ ಅಂದರೆ 11 - 13 ಈಸ್ ಈಕ್ವಲ್ ಟು -2 ಆಗುತ್ತೆ. ನೆಕ್ಸ್ಟ್ ನಮ್ಗೆ ಎನ್ ಈಕ್ವಲ್ ಟು 26 ಅದ. ಸೊ ನಾವು ಇಲ್ಲಿ ಏನನ್ನು ಕಂಡುಹಿಡಬೇಕು, 26ನೇ ಟರ್ಮನ್ನು ಕಂಡುಹಿಡಬೇಕು. ಸೊ ಇಲ್ಲಿ ಎನ್ ಈಕ್ವಲ್ ಟು 13 ಪ್ಲಸ್ 26 - 1 ಇಂಟು ಡಿ ಅಂದರೆ -2. ಸೊ ಇಲ್ಲಿ ಎ 26 ಈಕ್ವಲ್ ಟು 13 ಪ್ಲಸ್ 25 -2, 13 ಪ್ಲಸ್ ಇದೆಷ್ಟಾಗುತ್ತೆ -50 ಆಗುತ್ತೆ. ಸೊ ಇಲ್ಲಿ -50 ಒಳಗೆ 13 ಹೋದ್ರೆ -37 ಇಲ್ಲಿ ಆಗುತ್ತೆ. ಸೊ ಎ 26 ಟರ್ಮ್ ಏನಾಗಿರ್ತದೆ -37 ಇಲ್ಲಿ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಸಮ್ ಆಫ್ ಅ ಫಸ್ಟ್ 11 ಟರ್ಮ್ಸ್ ಆಫ್ an arithmetic progression if 4th term is 11 and 7th term is -4? ಸೊ ಇದು ಕೂಡ ಈ ಹಿಂದೆ ಬಿಡಿಸಿದ್ದಲ್ಲ ಅದೇ ಟೈಪ್ ಅದ. ಸೊ ಇಲ್ಲಿ 4ನೇ ಟರ್ಮ ಇಲ್ಲಿ 11 ಅದ, 7ನೇ ಟರ್ಮ -4 ಅದ. ನಾವು ಮೊದಲ 11 ಟರ್ಮ್ಗಳ ಸಮ್ಮನ್ನು ಕಂಡುಹಿಡಬೇಕು. ಸೊ ಸಮ್ಮನ್ನು ಕಂಡುಹಿಡಿಯೋಕೆ ಫಾರ್ಮುಲಾ ಏನದ, ಎಸ್ ಎನ್ ಈಕ್ವಲ್ ಟು n/2 ಇಂಟು 2a ಪ್ಲಸ್ n - 1 ಇಂಟು ಡಿ ಅದ. ಸೊ ಇಲ್ಲಿ ನಾವು ಎ ಪ್ಲಸ್ 3d ಈಕ್ವಲ್ ಟು 11 ಆಗುತ್ತೆ. ಅದೇ ರೀತಿ 7 ಟರ್ಮದ ಎ ಪ್ಲಸ್ 6d ಈಕ್ವಲ್ ಟು -4 ಆಗುತ್ತೆ. ಸೊ ಇಲ್ಲಿ ಮೈನಸ್ ಮಾಡಿದಾಗ ಎ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ -6 ಒಳಗೆ 3d ಹೋತಂದ್ರೆ ಇಲ್ಲಿ -3d ಉಳಿತದೆ. ಸೊ ಇಲ್ಲಿ ಈ ಮೈನಸ್ ಪ್ಲಸ್ ಆಗುತ್ತೆ. 11 + 4 ಅಂದರೆ 15 ಆಗುತ್ತೆ. ಇಲ್ಲಿ ಡಿ ಈಕ್ವಲ್ ಟು -5 ಆಗುತ್ತೆ. ನೆಕ್ಸ್ಟ್ ಈ -5 ಈ ಟರ್ಮ್ದಾಗ ಹಾಕಿದಾಗ ಎ ಪ್ಲಸ್ 3 - 5 ಈಕ್ವಲ್ ಟು 11 ಅದ. ಸೊ ಎ ಈಕ್ವಲ್ ಟು ಈ -3 × 5 ಅಂದರೆ -15 ಆಗುತ್ತೆ. -15 ಈ ಕಡೆ ಕಳಿಸಿದಾಗ ಪ್ಲಸ್ ಆಗುತ್ತೆ. ಸೊ ಟೋಟಲ್ ನಮಗೆ ಎಷ್ಟಾಗುತ್ತೆ 26 ಇಲ್ಲಿ ಆಗುತ್ತೆ. ಎ ಈಕ್ವಲ್ ಟು 26, ಡಿ ಈಕ್ವಲ್ ಟು -5, ಹಾಗೆ ಇಲ್ಲಿ ಎನ್ ಈಕ್ವಲ್ ಟು ನಮಗೆ 11 ಟರ್ಮ್ ಬೇಕು. ಸೊ ಈ ಮೂರು ವ್ಯಾಲ್ಯೂವನ್ನು ಈ ಇಕ್ವೇಷನ್ದಾಗ ಹಾಕೋದು ಯಾವುದು, ಎಸ್ ಎನ್ ಈಕ್ವಲ್ ಟು n/2 2a ಪ್ಲಸ್ n - 1 ಇಂಟು ಡಿ. ಸೊ ಈ ಇದ್ರೊಳಗೆ ಹಾಕಿದಾಗ ನಿಮ್ಗೆ ಆನ್ಸರ ಬರ್ತದೆ. ಸೊ ಆನ್ಸರ್ ಎಷ್ಟು ಬರ್ತದೆ ಅನ್ನೋದನ್ನು ನೀವು ಕಮೆಂಟ್ ಹಾಕ್ರಿ. ಸೊ ಇದು 5ನೇ ಕ್ವಶನ್ ಆಗಿರ್ತದೆ. ಸೊ ಕ್ವಶನ್ ನಂಬರ್ 5 ಅಂತ ಹಾಕಿ
ಅದರ ಆನ್ಸರನ್ನು ನೀವು ದ ಸಮ್ ಆಫ್ 11 ಟರ್ಮ್ಸ್ ಎಷ್ಟು ಬರ್ತದೆ ಅಂತ ಕಮೆಂಟಲ್ಲಿ ತಿಳಿಸ್ರಿ. ಸೊ ನೆಕ್ಸ್ಟ್ ಕ್ವಶನ್, is a 551 a term of the arithmetic progression 5 11 17 23? ಸೊ ಇಲ್ಲಿ ನಾವು ಈ 551 ಏನದ, ಸೊ ಇದು ಎಷ್ಟನೇ ಟರ್ಮ್ ಅನ್ನೋದನ್ನು ಕಂಡು ಹಿಡಿಬೇಕು. ಎಂತನ ಕಂಡು ಹಿಡಿಬೇಕು. ಇಲ್ಲಿ ನಮ್ಗೆ ಎ ಅಂದ್ರೆ 5, ಕಾಮನ್ ಡಿಫ್ರೆನ್ಸ್ ಡಿ ಅಂದ್ರೆ 11 ಮೈನಸ್ 5 ಆಗುತ್ತೆ. ಎಷ್ಟಾಗುತ್ತೆ? 6 ಆಗುತ್ತೆ. ಇಲ್ಲಿ ಡಿ ಈಕ್ವಲ್ ಟು, ಸೊ ಇವುಗಳನ್ನ ನಾವು ಇಲ್ಲಿ ಫಾರ್ಮುಲಾದಾಗ ಹಾಕಿದಾಗ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಇಲ್ಲಿ ನಮಗೆ ಎನ್ ಎಷ್ಟದ? 551 ಅದ. ಎ ಎಷ್ಟದ? 5 ಅದ. ಪ್ಲಸ್ ಎನ್ ಗೊತ್ತಿಲ್ಲ, ಎನ್ನನ್ನು ಕಂಡು ಹಿಡಿಬೇಕು. ಇಲ್ಲಿ ಡಿ ಅಂದ್ರೆ 6 ಅದ. ಸೊ ಈ 5 ಈ ಕಡೆ ಕಳಿಸಿದಾಗ ಮೈನಸ್ ಆಗುತ್ತೆ. 551 ಮೈನಸ್ 5 ಈಕ್ವಲ್ ಟು ಇದು ಇಂಟು ಮಾಡಿದಾಗ 6n ಮೈನಸ್ 6 ಆಗುತ್ತೆ. ಸೊ ಈ 6 ಈ ಕಡೆ ಕಳಿಸಿದಾಗ ಪ್ಲಸ್ ಆಗುತ್ತೆ. ಸೊ 551 ಮೈನಸ್ 5 ಪ್ಲಸ್ 6 ಈಕ್ವಲ್ ಟು 6n ಆಗುತ್ತೆ. ಸೊ ಇಲ್ಲಿ ಮೈನಸ್ ಪ್ಲಸ್ 6 ಒಳಗೆ ಮೈನಸ್ 5 ಕಳಿಸಿದಾಗ 1 ಉಳಿತದೆ. ಸೊ 1 ಇದಕ್ಕೆ ಆ್ಯಡ್ ಮಾಡಿದಾಗ 552 ಆಗುತ್ತೆ. ಇಲ್ಲಿ 6n ಆಗುತ್ತೆ. n ಈಕ್ವಲ್ ಟು 552 ಡಿವೈಡೆಡ್ ಬೈ 6 ಆಗುತ್ತೆ. 6 1 6 9 54, 1 ಉಳಿತು 6 2 12. ಸೊ n ಈಕ್ವಲ್ ಟು ಇದೆ 92. ಸೊ 92ನೇ ಟರ್ಮ್ ಏನೈತಿ ಇಲ್ಲಿ 551 ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ 8th ಟರ್ಮ್ ಆಫ್ ಜಿ ಪಿ 3 6 12 24? ಸೊ 8ನೇ ಟರ್ಮನ್ನು ನಾವು ಇಲ್ಲಿ ಕಂಡು ಹಿಡಬೇಕು. ಸೊ ಇಲ್ಲಿ ಟಿ ಎನ್ ಈಕ್ವಲ್ ಟು ಎ ಆರ್ ರೆಸ್ ಟು ಎನ್ ಮೈನಸ್ 1 ಅಂತ ಬರ್ತದೆ. ಸೊ ಇಲ್ಲಿ ಎ ಈಕ್ವಲ್ ಟು ಎಷ್ಟದ? 3 ಅದ. ಆರ್ ಈಕ್ವಲ್ ಟು 6/3 ಆಗುತ್ತೆ ಇದು. ಸೊ ಆರ್ ಈಕ್ವಲ್ ಟು 2 ಆಗುತ್ತೆ. ಸೊ ನಾವು ಟಿ ಎನ್ನನ್ನು ಕಂಡುಹಿಡಬೇಕು. 3 ಇಂಟು, ಸೊ ಇಲ್ಲಿ ನಮ್ಗೆ 8th ಟರ್ಮ್ ಅದ. ಸೊ ಎನ್ ಈಕ್ವಲ್ ಟು 8 ಆಗುತ್ತೆ. 2 ರೆಸ್ ಟು ಎನ್ ಅಂದ್ರೆ 8 ಮೈನಸ್ 1 ಆಗುತ್ತೆ. 3 ಇಂಟು 2 ರೆಸ್ ಟು 7 ಆಗುತ್ತೆ. 3 ಇಂಟು 2 ರೆಸ್ ಟು 7 ಅಂದರೆ 128 ಆಗುತ್ತೆ. ಸೊ 3 ಇಂಟು 128 ಮಾಡಿದಾಗ ನಮಗೆ ಆನ್ಸರ 384 ಇಲ್ಲಿ ಆನ್ಸರ ಬರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ದ ಟರ್ಮ್ ಆಫ್ ಜಿ ಪಿ ಈಸ್ 9. ದ ಪ್ರಾಡಕ್ಟ್ ಆಫ್ ಇಟ್ಸ್ ಫಸ್ಟ್ 5 ಟರ್ಮ್ ಈಸ್ ಅಂದರು. ಸೊ ಇಲ್ಲಿ 3ನೇ ಟರ್ಮ್ ಜಿ ಪಿದು ಏನಾಗಿದೆ? 9 ಆಗಿದೆ. ಸೊ ಅದರ ಫಸ್ಟ್ 5 ಟರ್ಮ್ಗಳ ಪ್ರಾಡಕ್ಟ್ ಅಂದರೆ ಇಂಟು ಮಾಡಿದಾಗ ಏನಾಗುತ್ತೆ ಅಂತ ಇಲ್ಲಿ ಕೇಳಿದರು. ಸೊ ಇಲ್ಲಿ ನಾವು ಫಸ್ಟ್ ಟರ್ಮ್ ಏನು ತಗೋನು? ಸೊ ಥರ್ಡ್ ಟರ್ಮ 9 ಅಂತ ಕೊಟ್ಟಿದ್ದಾರೆ. ಸೊ ಥರ್ಡ್ ಟರ್ಮನ್ನು 9 ಅಂತ ತೊಂದಾಗ ಈ ಥರ ಹಿಂದೆ 2 ಸಂಖ್ಯೆಗಳು, ಈ ಥರ ಮುಂದೆ 2 ಸಂಖ್ಯೆಗಳು ಏನಾಗುತ್ತೆ? ಇಲ್ಲಿ ಎ ಬೈ ಆರ್ ಸ್ಕ್ವೇರ್ ಆಗುತ್ತೆ. ಇನ್ನೊಂದು ಎ ಬೈ ಆರ್ ಆಗುತ್ತೆ. ನೆಕ್ಸ್ಟು ಎ ಆಗುತ್ತೆ. ಇನ್ನೊಂದು ಎ ಆರ್ ಆಗುತ್ತೆ. ಇನ್ನೊಂದು ಎ ಆರ್ ಸ್ಕ್ವೇರ್ ಆಗುತ್ತೆ. ಸೊ ಇವು 5 ಟರ್ಮ್ಗಳನ್ನು ನಾವು ತಗೋಬೋದು. ಸೊ ನೆಕ್ಸ್ಟ್ ಇವುಗಳ ಪ್ರಾಡಕ್ಟ್ ಅಂದರೆ ಇಂಟು ಮಾಡಿದಾಗ ಏನಾಗುತ್ತೆ? ಸೊ ಇಲ್ಲಿ ಆರ್ ಗೆಟ್ ಕ್ಯಾನ್ಸಲ್, ಆರ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್. ಇಲ್ಲಿ ಎ ರೆಸ್ಟು ಎಷ್ಟಾಗುತ್ತೆ? 5 ಆಗುತ್ತೆ. ಸೊ ಎ ರೆಸ್ಟು 5 ಆತಂದರೆ ಇಲ್ಲಿ ನಮಗೆ ಇಲ್ಲಿ ಎ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 9 ಅದ. 9 ರೆಸ್ಟು 5 ಆಗುತ್ತೆ. ಸೊ ಈ 9 ರೆಸ್ಟು 5 ಯಾವ ರೀತಿ ಬರಿಬೋದು ಅಂದ್ರೆ 3:2 ಹೋಲ್ ಬಕೆಟ್ 5. ಸೊ ಇಲ್ಲಿ ಈ 9 3 ಸ್ಕ್ವೇರ್ ಅಂತ ಬರಿಬೋದು. ರೆಸ್ಟು 5 ಅದ. ಸೊ ಈ ರೀತಿ ಇದ್ದಾಗ ನಾವು ಇದನ್ನು ಯಾವ ರೀತಿ ಬರಿಬೋದು ಅಂದ್ರೆ ಈ 2 ಇದ್ದಿದ್ದ ಇದಕ್ಕೆ 5 ಇಂಟು ಆಗುತ್ತೆ. ಅವಾಗ 3:10 ಇಲ್ಲಿ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಇಫ್ ದ ಸಮ್ ಆಫ್ n ನಂಬರ್ಸ್ ಇನ್ ಜಿ ಪಿ 5 10 20 is 1275,
ದೆನ್ ಎನ್ ಈಸ್ ಅಂದರು. ಸೊ ಇಲ್ಲಿ ಎ ಈಕ್ವಲ್ ಟು ಎಷ್ಟಾಗುತ್ತೆ 5 ಆಗುತ್ತೆ. ಆರ್ ಈಕ್ವಲ್ ಟು 10/5 ಅಂದ್ರೆ 2 ಆಗುತ್ತೆ. ಸೊ ಇಲ್ಲಿ ನಮ್ಮ ಕೊನೆಯ ಟರ್ಮ ಎನ್ ಎಷ್ಟದ 275 ಅದ. ಸೊ ಇಲ್ಲಿ ನಾವು ಎನ್ನನ್ನು ಕಂಡುಹಿಡಿಬೇಕು. ಸೊ ಫಾರ್ಮುಲಾ ಏನದ ಎ ಎನ್ ಈಕ್ವಲ್ ಟು ಎ ಆರ್ ಎಸ್ ಟು ಎನ್ ಮೈನಸ್ 1. ಸೊ ಇಲ್ಲಿ 1275 ಎ ಅಂದ್ರೆ 5 ಇಂಟು ಆರ್ ಅಂದ್ರೆ 2 ಎನ್ ಗೊತ್ತಿಲ್ಲ ಎನ್ ಮೈನಸ್ 1. ಸೊ ಈ 5 ಈ ಕಡೆ ತೊಗೊಂಡಾಗ ಏನಾಗುತ್ತೆ ಬಾಗ್ಲೆ ಆಗುತ್ತೆ. ಸೊ ಬಾಗ್ಲೆ ಮಾಡಿದಾಗ ನಮಗೆ ಎಷ್ಟಾಗುತ್ತೆ 255 ಆಗುತ್ತೆ. ಸೊ ಇಲ್ಲಿ 2n ಮೈನಸ್ 1 ಉಳಿತದೆ. ಸೊ ಇಲ್ಲಿ ಸಮ್ಮನ್ನು ಕೊಟ್ಟಾಗ ಫಾರ್ಮುಲಾ ಏನು ಬರ್ತದೆ ಎಸ್ ಎನ್ ಈಕ್ವಲ್ ಟು ಎ ಇಂಟು ಆರ್ ಎಸ್ ಟು ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1 ಆಗುತ್ತೆ. ಸೊ ಇಲ್ಲಿ ಎಸ್ ಎನ್ ನಮ್ಗೆ ಸಮ್ಮನ್ನು ಕೊಟ್ಟಿದ್ದಾರೆ 1275. ಸೊ 1275 ಈಕ್ವಲ್ ಟು ಎ ಅಂದ್ರೆ 5 ಅದ. ಆರ್ ಎಸ್ ಟು ಎನ್ ಅಂದಾಗ ಆರ್ ಎಸ್ ಟು ಎನ್ ಇಲ್ಲಿ ಆರ್ ಅಂದ್ರೆ 2 ಎನ್ ಆಗುತ್ತೆ ಮೈನಸ್ 1 ಡಿವೈಡೆಡ್ ಬೈ ಇಲ್ಲಿ ಆರ್ ಅಂದ್ರೆ 2 ಮೈನಸ್ 1. ಸೊ ಇಲ್ಲಿ 5 ಇಂಟು 2n ಮೈನಸ್ 1 ಡಿವೈಡೆಡ್ ಬೈ 1 ಆಗುತ್ತೆ. ನೆಕ್ಸ್ಟ್ ಇಲ್ಲಿ 1275 ಅದ. ನೆಕ್ಸ್ಟ್ ಈ 5 ಇಲ್ಲಿ ಇಂಟು ಅದ, ಈ ಕಡೆ ಬಂದಾಗ ಏನಾಗುತ್ತೆ ಭಾಗಾಕಾರ ಆಗುತ್ತೆ. ಸೊ ಇಲ್ಲಿ 255 ಆಗುತ್ತೆ. ಸೊ ಇಲ್ಲಿ 2n ಮೈನಸ್ 1 ಆಗುತ್ತೆ. ಸೊ ಈ ಮೈನಸ್ 1 ಈ ಕಡೆ ಕಳಿಸಿದಾಗ ಪ್ಲಸ್ ಆಗುತ್ತೆ. ಸೊ 256 ಈಕ್ವಲ್ ಟು 2n ಆಗುತ್ತೆ. ಸೊ ಈ 256 ಯಾವ ರೀತಿ ಬರಿಬೋದು ಅಂದ್ರೆ 2/8 ಅಂತ ಇಲ್ಲಿ ಬರಿಬೋದು. ಸೊ ಇದು 2n ಆಗುತ್ತೆ. ಸೊ ಇಲ್ಲಿ n ಈಕ್ವಲ್ ಟು 8 ಇಲ್ಲಿ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಫಾರ್ ದ ಸಿರೀಸ್ 1 + 3 + 3 ಸ್ಕ್ವೇರ್ ಪ್ಲಸ್ dash dash the sum of n terms in 3280 find the value of n. ಸೊ ಇದು ಅದೇ ಥರ ಸೇಮ್ ಅದ. ಸೇಮ್ ಫಾರ್ಮುಲಾ ಎಸ್ ಎನ್ ಈಕ್ವಲ್ ಟು ಎ ಇಂಟು ಆರ್ ಎಸ್ ಟು ಎನ್ ಮೈನಸ್ 1 ಡಿವೈಡೆಡ್ ಬೈ ಆರ್ ಮೈನಸ್ 1 ಆಗುತ್ತೆ. ಸೊ ಇಲ್ಲಿ ನಮ್ಗೆ ಎ ಅನ್ನೋದು 1 ಆಗುತ್ತೆ. ಆರ್ ಈಕ್ವಲ್ ಟು ಇಲ್ಲಿ 3/1 ಅಂದ್ರೆ 3 ಆಗುತ್ತೆ. ನೆಕ್ಸ್ಟ್ ನಮ್ಗೆ ಇಲ್ಲಿ ಎಸ್ ಎನ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 3280 ಅದ. ಸೊ ಈ ವ್ಯಾಲ್ಯೂಗಳನ್ನ ಈ ಫಾರ್ಮುಲಾದಾಗ ಹಾಕಿದಾಗ ನಮ್ಗೆ ಆನ್ಸರ್ ಬರ್ತದೆ. ಸೊ ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ರಿ. ಕ್ವಶನ್ ನಂಬರ್ ಇದೆ 10 ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಇಫ್ ದ ಸಮ್ ಆಫ್ 3 ನಂಬರ್ ಇಸ್ ಅನ್ ಎ ಪಿ ಈಸ್ 9 ಆ್ಯಂಡ್ ದೇರ್ ಪ್ರಾಡಕ್ಟ್ ಈಸ್ 24 ದೆನ್ ನಂಬರ್ಸ್ ಆರ್ ಅಂತ ಕೇಳಿದಾರು. ಸೊ ಇಲ್ಲಿ ಎ ಪಿ ಒಳಗೆ ಯಾವ ರೀತಿ ಇರ್ತಾವಂದ್ರೆ ಎ ಮೈನಸ್ ಡಿ, ಎ ಪ್ಲಸ್ ಡಿ. ಸೊ ಈ 3 ಸಂಖ್ಯೆಗಳನ್ನ ನಾವು ತಗೋಬೋದು. ಇವುಗಳ ಸಮ್ ಎಷ್ಟಾಗಿರ್ತದೆ 9 ಆಗಿರ್ತದೆ. ಸೊ ಅವಾಗ ಇವುಗಳ ಸಮ್ಮನ್ನು ನಾವು ಮಾಡೋಣ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ ಟು 9 ಆಗಿರ್ತದೆ. ಸೊ ಇಲ್ಲಿ ನಮಗೆ ಎ ಮೈನಸ್ ಡಿ ಪ್ಲಸ್ ಎ ಪ್ಲಸ್ ಡಿ ಈಕ್ವಲ್ ಟು 9. ಸೊ ಇಲ್ಲಿ ಡಿ ಗೆಟ್ ಕ್ಯಾನ್ಸಲ. ಇಲ್ಲಿ 3a ಈಕ್ವಲ್ ಟು 9 ಆಗುತ್ತೆ. ಇಲ್ಲಿ ಎ ಈಕ್ವಲ್ ಟು 3 ಅಂತ ಆನ್ಸರ್ ಇಲ್ಲಿ ಬರ್ತದೆ. ಸೊ ಇದನ್ನು ನಾವು ಇವುಗಳ ಪ್ರಾಡಕ್ಟ್ದಲ್ಲಿ ಹಾಕಿದಾಗ ನಮಗೇನು ಬರ್ತದೆ, ಸೊ 3 ಮೈನಸ್ ಡಿ 3 ಇಂಟು 3 ಪ್ಲಸ್ ಡಿ ಸೊ ಈಕ್ವಲ್ ಟು ಎಷ್ಟದ ನಮ್ಗೆ ಪ್ರಾಡಕ್ಟ್ 24 ಅಂತ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಯಾವ ರೀತಿ ಅದ ಅಂದ್ರೆ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ಸೊ ಈ ರೀತಿ ಇದ್ದಾಗ ನಾವು ಇದನ್ನು ಯಾವ ರೀತಿ ಬರಿಬೋದು 3² ಮೈನಸ್ ಡಿ ಸ್ಕ್ವೇರ್ ಅಂತ ಇಲ್ಲಿ ಬರಿಬೋದು. ಈಕ್ವಲ್ ಟು 24 ಆಗುತ್ತೆ. ಈ 3 ಈ ಕಡೆ ಕಳಿಸಿದಾಗ ಬಾಗ್ಲೇ ಆಗ್ತದೆ. ಸೊ 3² ಮೈನಸ್ ಡಿ ಸ್ಕ್ವೇರ್ ಈಕ್ವಲ್ ಟು 8 ಆಗುತ್ತೆ. ನೆಕ್ಸ್ಟ್ ಈ ಡಿ ಸ್ಕ್ವೇರನ್ನು ಈ ಕಡೆ ಕಳಿಸಿ ಈ 8 ಈ ಕಡೆ ತಗೋನು. ಸೊ ಈ 3² ಇದ್ದಿದ್ದ 9 ಆಗುತ್ತೆ. 8 ಇಲ್ಲಿ ಪ್ಲಸ್ ಇದ್ದಿದ್ದು ಬರ್ತಂದ್ರೆ ಇಲ್ಲಿ ಮೈನಸ್ ಆಗುತ್ತೆ. ಈ ಕಡೆ ಮೈನಸ್ ಡಿ ಇದ್ದಿದ್ದು ಈ ಕಡೆ ಹೋತಂದ್ರೆ ಪ್ಲಸ್ ಡಿ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ 9ರಲ್ಲಿ 8 ಹೋದರೆ 1 ಆಗುತ್ತೆ. ಸೊ ಡಿ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ 1 ಆಗುತ್ತೆ. ಡಿ ಈಕ್ವಲ್ ಟು ಇಲ್ಲಿ 1 ಆನ್ಸರ್ ಆಗುತ್ತೆ.
ನೆಕ್ಸ್ಟ್ ನಮ್ಗೆ ಏನು ಸಿಕ್ತು ಡಿನೂ ಸಿಕ್ತು. ಸೊ ಇಲ್ಲಿ ಈ ಎ ಮತ್ತು ಡಿ ಬೆಲೆಗಳನ್ನ ಇಲ್ಲಿ ಎ ಮೈನಸ್ ಡಿ ಮತ್ತು ಎ ಪ್ಲಸ್ ಡಿ ಇದರಲ್ಲಿ ಹಾಕಿದಾಗ ನಮ್ಗೆ ಏನು ಬರ್ತದೆ, ಎ ಅಂದರೆ ಏನದ 3 ಅದ, 3 ಮೈನಸ್ 1 ಇನ್ನೊಂದು 3 ಇನ್ನೊಂದು 3 ಪ್ಲಸ್ 1. ಸೊ ಇಲ್ಲಿ 3ರಲ್ಲಿ 1 ಹೋದ್ರೆ ಇಲ್ಲಿ 2 ಇನ್ನೊಂದು 3 ಇನ್ನೊಂದು 4. ಸೊ ಇವು 3 ನಂಬರ್ಗಳು ನಮ್ಗೆ ಸಿಗ್ತಾವೆ. ಸೊ ಇವುಗಳ ಸಮ್ ಏನಾಗ್ತದೆ 9 ಆಗಿರ್ತದೆ. ಇವುಗಳ ಪ್ರಾಡಕ್ಟ್ ಏನಾಗಿರ್ತದೆ 24 ಆಗಿರ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.